ಗರ್ಭವತಿ ಸವತಿ ಮಗಳು ಭಾಗ 11ರಲ್ಲಿ ನಂದಿನಿ ಹಾಸ್ಪಿಟಲಲ್ಲಿ ತುಂಬಾ ನೋವಿನಿಂದ ನರಳುತ್ತಾ ಒಂದು ಮಗುವಿಗೆ ಜನ್ಮ ನೀಡಿ ತೀರ್ಕೊಳ್ತಾಳೆ. ನಂದಿನಿ ಗಂಡ ಮನೋಹರ್ ಸಹ ತೀರ್ಕೊಳ್ತಾನೆ. ಅಲ್ಲಿಗೆ ನಂದಿನಿ ತಂದೆ ಅಂಜಯ್ಯ ತುಂಬಾ ನೋವಿನಿಂದ ಹಾರ ತಗೊಂಡು ಹೋಗ್ತಾನೆ. ಅಲ್ಲಿ ಮನೋಹರ್ ತಾಯಿ ಮಗ ತೀರ್ಕೊಂಡಿರೋ ನೋವಿನಿಂದ ನಂದಿನಿನ ತುಂಬಾ ಬೈತಾಳೆ. ಇಲ್ಲಿ ಇನ್ನೊಂದ್ ಕಡೆ ಸೋಕ್ ಕೈಲಿ ಗೀತಾ ಸಿಕ್ಕಾಕೊಂಡು ಅವನ ಆಸೆನ ಈಡೇರಿಸ್ತಾ ಇರೋದಿಲ್ಲ. ಹಾಗಾಗಿ ಸೋಕ್ ತುಂಬಾ ಕೋಪದಿಂದ ಆ ಕೋಣೆಯಿಂದ ಹೊರಬಂದು ಆವೇಶದಲ್ಲಿ ಏನ್ ಮಾಡ್ತಾನೆ, ಅಪರ್ಣಾ ಮನೆಗ್ ಸೇರ್ಕೊಳ್ತಾಳ ಇಲ್ವಾ? ಇನ್ನು ಗಂಡ ಸತ್ತೋಗಿರೋ ವಿಷಯ ಹೆಂಡತಿ ಗೊತ್ತಿಲ್ಲ, ಹೆಂಡತಿ ಸತ್ತೋಗಿರೋ ವಿಷಯ ಗಂಡನಿಗೆ ಗೊತ್ತಿಲ್ಲ. ಹೆಂಡತಿ ಒಂದ್ ಕಡೆ, ಗಂಡ ಇನ್ನೊಂದ್ ಕಡೆ. ಇಷ್ಟಕ್ಕೂ ಈ ವಿಧಿಯಾಟ ಏನು? ಈ ನಾಟಕಕ್ಕೆ ಆ ದೇವರು ಏನ್ ಅಂತ್ಯ ಬರ್ದಿದ್ದಾನೆ ಅಂತ ಗರ್ಭವತಿ ಸವತಿ ಮಗಳು ಭಾಗ 12ರಲ್ಲಿ ನಾವೀಗ ತಿಳ್ಕೊಳ್ಳೋಣ. ಹಾಸ್ಪಿಟಲ್ ಅಲ್ಲಿ ಅಳ್ತಾ ಇರೋ ಮಗುನ ಎತ್ಕೊಂಡು ನರ್ಸ್ ಮುಂದೆ ನಡೀತಾ ಬರ್ತಾಳೆ. ಅವಳ ಹಿಂದೆನೆ ಸ್ಟ್ರೆಚರ್ ಮೇಲೆ ಮಲಗಿಸಿರೋ ನಂದಿನಿಯ ಶವ ತಗೊಂಡು ವಾರ್ಡ್ ಬಾಯ್ ಮುಂದೆ ಬರ್ತಿರ್ತಾನೆ. ಅವನ ಹಿಂದೆನೆ ಡಾಕ್ಟರ್ ಬರ್ತಾ ಇರ್ತಾನೆ. ವಾರ್ಡ್ ಬಾಯ್ ನಂದಿನಿಯ ಡೆಡ್ ಬಾಡಿ ತಗೊಂಡು ಶವಾಗಾರದಲ್ಲಿಡ್ತಾನೆ. ಇವ್ರ ಸಂಬಂಧಿಕರು ಬರೋದು ಯಾವಾಗ, ಈ ಡೆಡ್ ಬಾಡಿನ ತಗೊಂಡೋಗೋದು ಯಾವಾಗ? ಅಲ್ಲಿವರೆಗೂ ನನ್ನ ಡ್ಯೂಟಿ ಅಂತೂ ತಪ್ಪಲ್ಲ. ಇಷ್ಟು ದೊಡ್ಡ ರೂಮಲ್ಲಿ ಇದೊಂದೇ ಡೆಡ್ ಬಾಡಿ, ಇಷ್ಟು ದೊಡ್ಡ ಫ್ಲೋರಲ್ಲಿ ನಾನೊಬ್ನೇ ಕೆಲಸ ಮಾಡೋನು. ಅಮ್ಮ ದುರ್ಗಾದೇವಿ ಕಾಪಾಡಮ್ಮ ಅಂತ ಅನ್ಕೊಳ್ತಾ ಆ ವಾರ್ಡ್ ಬಾಯ್ ಸ್ವಲ್ಪ ಭಯ ಪಡ್ತಾ ಡ್ಯೂಟಿ ಮಾಡ್ತಾ ಇರ್ತಾನೆ. ಹಾಸ್ಪಿಟಲ್ ಅಲ್ಲಿ ಒಂದು ರೂಮಲ್ಲಿ ಅಳ್ತಾ ಇರುವಂತ ನಂದಿನಿಯ ಮಗುವಿಗೆ ನರ್ಸ್ ಫೀಡಿಂಗ್ ಬಾಟ್ಲಿಂದ ಹಾಲು ಕುಡಿಸ್ತಾ ಇರ್ತಾರೆ. ನೀನ್ ಬಂದಿದ್ರಿಂದ ನಾನ್ ಮದ್ವೆ ಆಗ್ದೇನೆ ತಾಯಿ ಆಗಿದ್ದೀನಿ. ನಿನ್ಗೆ ಒಳ್ಳೆ ಹೆಸರಿಡ್ತೀನಿ. ಇನ್ಮೇಲೆ ನಿನ್ನ ಬಾಧ್ಯತೆ ನಂದು. ಪೂಜಾರಿ ನೋಡಿ ನೀನ್ ಹುಟ್ಟಿದ ಸಮಯ ಹೇಳಿ ಒಳ್ಳೆ ಹೆಸರಿಡ್ತೀನಿ, ಆಯ್ತಾ? ಅಂತ ಹೇಳ್ತಾ ಆ ನರ್ಸ್ ಸಂಭ್ರಮ ಪಡ್ತಿರ್ತಾರೆ. ಇದನ್ನ ನೋಡಿದ ಡಾಕ್ಟರ್ ಹೀಗಂತಾರೆ, ಗುಡ್ ಸಿಸ್ಟರ್, ತುಂಬಾ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ. ಮಗುವಿಗೆ ಯಾವಾಗೇನ್ ತೊಂದರೆ ಆದ್ರೂ ದೊಡ್ಡೋನಾಗಿ ನಾನಿದ್ದೀನಿ ಅಂತ ಮರಿಬೇಡಿ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೋಗ್ತಾನೆ. ಇನ್ನು ಗೀತಾ ಸೋಬನಕ್ಕೆ ಒಪ್ಕೊಳ್ದೇ ಇರೋದ್ರಿಂದ ಸೋಕ್ ತುಂಬಾ ಕೋಪದಲ್ಲಿ ಆ ಕೋಣೆಯಿಂದ ಹೊರಬಂದು ಸ್ವಲ್ಪ ದೂರದಲ್ಲಿರೋ ಕತ್ತಲ ಕೋಣೆಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಸ್ವಿಚ್ ಬೋರ್ಡ್ಸ್ ಎಲ್ಲಿದೆ ಅಂತ ಗೊತ್ತಿದ್ರಿಂದ ತುಂಬಾ ಬೇಗ ಬೇಗ ಆ ಸ್ವಿಚ್ ಬೋರ್ಡ್ ಹತ್ರ ಹೋಗಿ ಲೈಟ್ಸ್ ಆನ್ ಮಾಡ್ತಾನೆ. ಅಲ್ಲೆಲ್ಲ ಧೂಳು, ಜೀಡು, ರಕ್ತದ ಕಲೆಗಳು ಹಾಗೆ ಗುಂಪಾಗಿ ಬಿದ್ದಿರೋ ಅಸ್ಥಿಪಂಜರಗಳಿರುತ್ತವೆ. ಕಿಟಕಿಗೆ ಕತ್ತಿಂದ ಕಟ್ ಹಾಕಿರೋ ಒಂದು ಬಲವಾದ ನಾಯಿ ಇರುತ್ತೆ. ಆ ನಾಯಿ ತನ್ನ ಮುಂದೆ ಇರೋ ಮಾಂಸಗಳನ್ನ ತಿಂತಾ ಇರುತ್ತೆ. ಇನ್ನು ಟೇಬಲ್ ಮೇಲಿರೋ 3 ಗ್ಲಾಸ್ ಡಬ್ಬಗಳಲ್ಲಿ ಒಂದರಲ್ಲಿ ವಿಷಪೂರಿತ ಹಾವು, ಇನ್ನೊಂದು ಡಬ್ಬದಲ್ಲಿ ವಿಷಪೂರಿತ ಚೇಳು, ಮತ್ತೊಂದು ಡಬ್ಬದಲ್ಲಿ ಇಲಿ ಇರುತ್ತೆ. ಈ ಸೋಕ್ ಎಷ್ಟು ಭಯಂಕರವಾದನು ಅಂತ ಅವಳಿಗೆ ಗೊತ್ತಾಗ್ಬೇಕು. ನಾನು ಎಷ್ಟೋ ಸಂತೋಷದಿಂದ ಅವಳ ಜೊತೆಗೆ ಸೋಬ್ನ ಮಾಡ್ಕೊಳ್ಬೇಕು ಅಂದ್ರೆ ಅವಳು ಅದಕ್ಕೆ ಆಗಲ್ಲ ಅಂತ ಹೇಳಿ ನನ್ನಲ್ಲಿರೋ ಮೂರ್ಖನನ್ನ ಎದ್ದೇಳಿಸ್ತಿದ್ದಾಳೆ. ಈಗ ನೋಡು ನನ್ನಲ್ಲಿರೋ ರಾಕ್ಷಸತನದಿಂದ ಅವಳ ಹೇಗೆ ಅನುಭವಿಸ್ತೀನಿ ಅಂತ. ಹೀಗೆ ಕೋಪ ಮಾಡಿಕೊಂಡು ಸೋಕ್ ಒಂದು ವಿಸಿಲ್ ಹಾಕ್ತಾನೆ. ಆ ರೂಮ್ಗೆ ಒಬ್ಬ ಹುಡುಗ ಬರ್ತಾನೆ. ಆ ಹುಡುಗನ್ಗೆ ಏನ್ ಮಾಡ್ಬೇಕು ಅಂತ ಹೇಳ್ತಾನೆ. ಇನ್ನೇನು ಮರು ಮಾತಾಡದೆ ಆ ಹುಡುಗ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ. ಬಾ ಗೀತಾ, ಬಾ, ನಿನ್ನ ದೇಹನ ನಾನು ಸಂಪೂರ್ಣವಾಗಿ ಅನುಭವಿಸ್ತೀನಿ. ಚಾಕುನಿಂದ ತನ್ನ ಬೆರಳನ್ನ ಕತ್ತರಿಸ್ಕೊಂಡು ಸೋಕ್ ತನ್ನ ಬಾಯಲ್ಲಿ ಆ ಬೆರಳನ್ನ ಇಟ್ಕೋತಾನೆ. ಸೋಬನದ ಕೋಣೆಲಿ ಬೆಡ್ ಮೇಲೆ ಗೀತಾ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಈಗ ನಾನು ಎಲ್ಲಿದ್ದೀನಿ? ಹೀಗ್ ಯಾರಾದ್ರೂ ಬಂದು ನನ್ನನ್ನು ಕಾಪಾಡಕ್ಕಾಗಲ್ವಾ? ಯಾರು ಕಾಪಾಡಕ್ಕಿಲ್ವಾ? ಅವತ್ತು ಅಕ್ಕ ಹೇಳ್ದಾಗೆ ಕೇಳ್ಬೇಕಾಗಿತ್ತು. ಕೊಬ್ಬಿಂದ ನಾನು ಅವನ ಬಗ್ಗೆ ಏನು ತಿಳ್ಕೊಂಡಿಲ್ಲ. ಇವತ್ ನನ್ನ ಸ್ಥಿತಿ ನೋಡು. ಅಕ್ಕನ ಮಾತು ಕೇಳಿದ್ರೆ ಈ ಪರಿಸ್ಥಿತಿ ಬರ್ತಿತ್ತ? ಅಯ್ಯೋ ಅಕ್ಕ, ನನ್ನನ್ನು ಕ್ಷಮಿಸಕ್ಕ. ನಿನ್ ಮಾತು ನಾನು ಕೇಳ್ಬೇಕಾಗಿತ್ತು ಅಂತ ಅನ್ಕೊಳ್ತಾ ತನ್ನೊಳಗೆ ತಾನು ನೋವು ಪಟ್ಕೊಳ್ತಾ ಆವತ್ತು ಅವ್ರ ಮನೆ ಹತ್ರ ನಂದಿನಿಯೊಳಗೆ ಬುದ್ಧಿವಾದ ಹೇಳಿದ್ದನ್ನೆಲ್ಲ ಗೀತಾ ನೆನ್ಪು ಮಾಡ್ಕೋತಾಳೆ. ಆವತ್ತೊಂದಿನ ಊರಿನ ಕೊನೆಲಿರೋ ದೇವಸ್ಥಾನದ ಹತ್ರ ಗೀತಾ ಮತ್ತೆ ಸುದರ್ಶನ್ ಮಾತಾಡ್ತಾ ಇರ್ತಾರೆ. 1 ವಾರದಿಂದ ನಿಮ್ ಹಿಂದೆ ಬೀಳ್ತಾ ಇದ್ರೆ ಇವತ್ ನೀವು ಮಾತಾಡೋದಕ್ಕೆ ಒಪ್ಕೊಂಡಿದ್ದೀರಾ. ಅದಕ್ಕೆ ಮೊದಲು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಹತ್ರ ಏನು ಹೇಳ್ಬೇಕಂತಿದ್ದೀರಲ್ವಾ? ಏನದು? ಬೇಗ ಹೇಳಿ, ನನ್ ಮನೆಗ್ ಹೋಗ್ಬೇಕು. ನಮ್ಮಮ್ಮ ದೊಡ್ಡ ಗಯ್ಯಾಳಿ. ಹೇಳಿದ ಟೈಮ್ ಮನೆಗೆ ಹೋಗಿಲ್ಲ ಅಂದ್ರೆ ಸಾಯಿಸ್ಬಿಡ್ತಾಳೆ. ಮತ್ತೆ ಎಲ್ಲಿಗೂ ಕಳ್ಸಲ್ಲ ಅವಳು. ಇವತ್ತೋ ನಾಳೆ ನೀವು ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋಗ್ತೀರಾ. ಈಗ್ಲೂ ಸಹ ನೀವು ನಿಮ್ಮಮ್ಮನ್ಗೆ ಇಷ್ಟೊಂದು ಭಯ ಪಡ್ತೀರಾ? ಭಯ ಅಂತ ನೀನ್ ಹೇಳ್ತಿದ್ಯಾ?
ಇಲ್ಲ ಗೌರವ ಅಂತ ನಾನು ಅನ್ಕೋತಿದ್ದೀನಿ. ಸರಿ, ಏನ್ ವಿಷಯ ಹೇಳು. ನನ್ನ ಹೆಸರು ಸುದರ್ಶನ್. ನಾನೊಬ್ಬ ಸಿನಿಮಾ ಡೈರೆಕ್ಟರ್. ಹೊಸ ಹೀರೋಯಿನ್ಗೋಸ್ಕರ ಹಾಗೆ ಹೊಸ ಲೊಕೇಶನ್ಗೋಸ್ಕರ ಹುಡುಕಾಡ್ತಾ ಇದ್ದೀನಿ. ನಂಗೆ ಈ ಊರಲ್ಲಿ ಯಾರೂ ಇಷ್ಟ ಆಗ್ಲಿಲ್ಲ, ಆದ್ರೆ ನೀನು ತುಂಬಾ ಇಷ್ಟ ಆದೆ. ಹೀರೋಯಿನ್ ಆದ್ರೆ ಚೆನ್ನಾಗಿರುತ್ತೆ. ಆ ಮಾತನ್ ಕೇಳಿ ಗೀತಾ ಹುಬ್ಬಿ ಬಿಡ್ತಾಳೆ. ಅದನ್ನ ಸುದರ್ಶನ್ ಗಮನಿಸ್ತಾನೆ. ಇದೇ ಅಲ್ವಾ ಹುಡುಗಿರ ವೀಕ್ನೆಸ್. ಯಾರಾದ್ರೂ ಬಂದು ನೀನು ತುಂಬಾ ಚೆನ್ನಾಗಿದೀಯಾ, ನೀನು ತುಂಬಾ ಅಂದವಾಗಿದೀಯಾ ಅಂದ್ಬಿಟ್ರೆ ಸಾಕು, ಹಾಗೆ ಪೂರಿ ಹುಬ್ಬದಾಗ ಹುಬ್ಬು ಬಿಡ್ತಾರೆ. ಹಾಗೆ ಗೀತಾನು ಹುಬ್ಬದ್ಲು ತರದ್ ಮಾತು ಇನ್ನ ಎಷ್ಟ್ ಜನಕ್ ಹೇಳಿದ್ಯಾ ಅಂತ ನಂದಿನಿ ಅವ್ರ ಹತ್ರಕ್ ಬರ್ತಾಳೆ. ಇಬ್ರು ನಂದಿನಿನ ನೋಡ್ತಾರೆ. ಹೇಳಪ್ಪ ಮಿಸ್ಟರ್ ಟೋಪಿ ಬಾಬು, ಇಷ್ಟವರೆಗೂ ಈ ತರ ವಿಷಯ ಎಷ್ಟ್ ಜನಕ್ ಹೇಳಿದ್ಯಾ? ಎಷ್ಟು ಜನನ ಹೀರೋಯಿನ್ ಮಾಡಿದ್ಯಾ ಅಂತ ನನ್ಗೆ ಹೇಳು. ಆದ್ರೆ ಅವ್ರ ಫೋನ್ ನಂಬರ್ ಕೊಡು. ನಂದಿನಿ ಕೇಳಿದ ಪ್ರಶ್ನೆಗಳಿಗೆ ಸುದರ್ಶನ್ ಏನು ಮಾತಾಡದೆ ಮೌನವಾಗಿ ನಿಲ್ತಾನೆ. ಅವನಿಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಿರಲ್ಲ. ವಿಚಿತ್ರವಾಗಿ ನೋಡ್ತಿರ್ತಾನೆ. ಹೇಳೋ ಟೋಪಿ ಬಾಬು, ನಿನ್ನನ್ನೇ ಕೇಳ್ತಿರೋದು. ಎಷ್ಟ್ ಜನ ಹೀರೋಯಿನ್ ಮಾಡಿದ್ಯಾ? ಎಷ್ಟ್ ಮೂವೀಸ್ ಮಾಡಿದ್ಯಾ? ಗೀತಾ, ಯಾರಿವ್ರು? ಇವ್ರು ನಡ್ಕೊಳ್ತಾ ಇರೋದು ನಂಗೆ ಇಷ್ಟ ಆಗ್ತಾ ಇಲ್ಲ. ಇವರು ನಿನ್ನ ಅದೃಷ್ಟನ ದೂರ ಮಾಡ್ತಾ ಇದ್ದಾರೆ. ಗೀತಾ ಆ ಮಾತಿಗೆ ನಂದಿನಿ ಜೊತೆಗೆ ಜಗಳ ಆಡ್ತಾಳೆ. ನಮ್ಮಮ್ಮ ಹೇಳೋದು ಸರಿಯೇ ನಂದಿನಿ. ನೀನೊಂದು ಶನಿ ಅಂತ, ಯಾರಿಗೂ ಏನು ಒಳ್ಳೇದಾಗಕ್ ಬಿಡಲ್ಲ ಅಂತ. ನಿನ್ನಿಂದ ಎಲ್ಲಾರ್ಗೂ ಕಷ್ಟನೇ ಅಂತ ಹೇಳ್ತಾಳೆ. ಅದು ಗೀತಾ, ಅವನ್ ಏನ್ ಹೇಳಿದ್ರೆ ನಂಬಿಡ್ತ್ಯಾ? ಅವನು ಏನ್ ಮಾಡಿದಾನೆ, ಹೆಂಗ್ ಮಾಡಿದಾನೆ, ಎಷ್ಟ್ ಜನ ಹೀರೋಯಿನ್ ಮಾಡಿದಾನೆ, ಎಷ್ಟು ಮೂವೀಸ್ ಮಾಡಿದಾನೆ, ಅದೆಲ್ಲ ತಿಳ್ಕೊಂಡ್ರೆ, ಯಾರಾದ್ರೂ ನಂಬರ್ ತಗೊಂಡ್ರೆ ಎಲ್ಲ ಗೊತ್ತಾಗುತ್ತಲ್ವಾ? ಆದ್ರೂ ನನ್ ವಿಷಯ ನಿನ್ಗೇನಕ್ಕೆ ನಾಚಿಕೆ ಇಲ್ಲ ನಿನ್ಗೆ? ಎಸ್ಸಲ ಹೇಳೋದು ನನ್ನ ಹತ್ರ ಮಾತಾಡ್ಬೇಡ ಅಂತ. ನಿನ್ ಕೆಲ್ಸ ಏನೋ ನೋಡ್ಕೊಂಡು ಹೋಗು. ನಮ್ಮೇಲೆ ಬಿದ್ದು ನಮ್ಮನ್ನ ಟಾರ್ಚರ್ ಮಾಡ್ಬೇಡ ಅಂತ ಹೇಳಿ ಗೀತಾ ಸುದರ್ಶನ ಕರ್ಕೊಂಡು ಬೇರೆ ಜಾಗಕ್ಕೆ ಹೋಗ್ತಾಳೆ. ನಂದಿನಿ ಹೀಗೆ ಹೋಗ್ತಾ ಇರೋರ್ನ ನೋಡ್ತಿರ್ತಾಳೆ. ನಾನು ಇದೆಲ್ಲ ಯಾಕೆ ಕೇಳ್ತಿದ್ದೀನಿ ಅಂತ ನಿನ್ ಇವಾಗ ಅರ್ಥ ಆಗಲ್ವೇ? ಅವನ್ ಕೈಯಲ್ಲಿ ನಿನ್ ಜೀವಿತ ಫುಲ್ ನಾಶ ಆಗ್ಬಿಡುತ್ತಲ್ವಾ, ಅವಾಗ ಗೊತ್ತಾಗತ್ತೆ. ಆಗ ಈ ಅಕ್ಕನೂ ಇರಲ್ಲ, ಬೇರೆ ಯಾರೂ ಇರಲ್ಲ ಅಂತ ಅನ್ಕೊಂಡು ನಂದಿನಿ ಅಲ್ಲಿಂದ ಹೊರಟೋಗ್ತಾಳೆ. ಇದನ್ನೆಲ್ಲ ನೆನ್ಪು ಮಾಡ್ಕೊಂಡು ಗೀತಾ ದುಃಖ ಪಡ್ತಿರ್ತಾಳೆ. ಆಗ್ಲೇ ಗೀತನ ಹತ್ರಕ್ಕೆ ಆ ಹುಡುಗ ಬರ್ತಾನೆ. ಗೀತಾ ಆ ಹುಡುಗನ್ನ ವಿಚಿತ್ರವಾಗಿ ನೋಡ್ತಿರ್ತಾಳೆ. ಅಕ್ಕ, ಇವಾಗ ಅಳೋದ್ರಿಂದ ಏನೂ ಲಾಭ ಇಲ್ಲ. ಇಲ್ಲಿಗೆ ಬಂದ್ಮೇಲೆ ನಮ್ ಜೀವ ನಮ್ ಕೈಲಿರೋಲ್ಲ, ಎಲ್ಲ ಅವ್ರ ಕೈಲೇ ಇರುತ್ತೆ. ಇನ್ನೊಂದು ವಿಷಯ ಏನು ಅಂದ್ರೆ, ನಿಮ್ಮನ್ನ ಕರ್ಕೊಂಡು ಕತ್ಲು ಕೋಣೆ ಅಂತ ಒಂದಿದೆ, ಅಲ್ಲಿಗೆ ಕರ್ಕೊಂಡ್ ಬಾ ಅಂತ ಹೇಳಿದಾರಕ್ಕ. ಕತ್ತಲ್ ರೂಮಾ? ಗೀತನ್ಗೆ ಭಯ ಶುರುವಾಗುತ್ತೆ. ಅಲ್ಲಿ ಕರ್ಕೊಂಡು ಹೋಗಿ ಏನ್ ಮಾಡ್ತಾರೋ ಏನೋ ಅಂತ ಗಾಬರಿ ಆಗುತ್ತೆ. ಆ ಹುಡುಗನ್ನ ವಿಚಿತ್ರವಾಗಿ ನೋಡ್ತಾಳೆ. ಅಕ್ಕ, ಈ ಮಾತುಗಳನ್ನ ನಾನು ಇಲ್ಲಿಗೆ ಬರೋ ಪ್ರತಿ ಹುಡುಗಿರಿಗೂ ಹೇಳ್ತಾ ಇರ್ತೀನಿ. ಹೇಳಿ ಹೇಳಿ ನನಗೆ ಈ ಮಾತು ಅಭ್ಯಾಸ ಆಗೋಗಿದೆ. ಹುಡುಗಿರ್ನ ನೋಡಿ ನೋಡಿ ನನಗೆ ಅಳುನೂ ಬರಲ್ಲ, ಯಾವ ನೋವು ಆಗಲ್ಲ. ನಾನು ಹೇಳೋದನ್ನೆಲ್ಲ ಹೇಳಿ ಇಲ್ಲಿಂದ ಕರ್ಕೊಂಡು ಆ ಕತ್ಲು ಕೊನೆಗೆ ಬಿಡ್ತೀನಿ ಅಷ್ಟೇ. ಅಲ್ಲಿಂದ ಮತ್ತೆ ಎಲ್ಲಿ ಕಳಿಸ್ತಾರೆ? ಹೊರಗಡೆ ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಅವ್ರು ತಗೊಂಡು ನಮ್ಮನ್ನು ಬಿಟ್ಬಿಡ್ತಾರೆ. ಇಲ್ಲ ಅಂದ್ರೆ ಅವ್ರ ಹತ್ರ ಬಂದಿಯಾಗಿರೋ ನಮ್ಮವ್ರನ್ನ ಸಾಯಿಸ್ತಾರೆ. ಹಾಗಾದ್ರೆ ನಮ್ಮಮ್ಮ ಇವಾಗ ಇವ್ರ ಹತ್ರ ಇದ್ದಾರಾ? ನಿಮ್ಮಮ್ಮ ಇವ್ರ ಹತ್ರನೇ ಬಂದಿ ಆಗಿದ್ದಾರೆ ಅಕ್ಕ. ನಿಮ್ಮಮ್ಮ ಸಾಯ್ಬಾರ್ದು ಅಂದ್ರೆ ನೀವ್ ಆ ಕತ್ಲು ಕೋಣೆಗೆ ಹೋಗ್ಲೇಬೇಕು. ಆ ಹುಡುಗ ಹೇಳಿದಾದ್ಮೇಲೆ ಗೀತಾ ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ಆ ಹುಡುಗ ಗೀತಾ ನೋಡ್ತಿರ್ತಾನೆ. ಸ್ವಲ್ಪ ಹೊತ್ತಿಗೆ ಗೀತಾ ಮತ್ತೆ ಆ ಹುಡುಗ ಹೊರಗಡೆ ಬಂದು ಕತ್ಲು ಕೋಣೆ ಹತ್ರ ಹೋಗ್ತಾ ಇರ್ತಾರೆ. ಸ್ವಲ್ಪ ಹೊತ್ತಿಗೆ ಇಬ್ರು ಆ ಕತ್ಲು ಕೋಣೆ ಹತ್ರ ಬರ್ತಾರೆ. ಆ ಕೋಣೆ ಆ ಹುಡುಗನ್ಗೆ ಅಭ್ಯಾಸ, ಆದ್ರೆ ಗೀತನಿಗೆ ಇದೇ ಮೊದಲನೇ ಬಾರಿ ಆ ಕೋಣೆಗೆ ಬರ್ತಾ ಇರೋದು. ಅಲ್ಲಿ ಸೋಕ್ ತುಂಬಾ ಕೋಪದಲ್ಲಿರ್ತಾನೆ. ಕಣ್ಣುಗಳು ಕೆಂಪಾಗ್ತಾ ಇರುತ್ತವೆ. ಬಂದ್ಯಾ ಗೀತಾ? ಬಾ, ಸೋಬ್ನ ಮಾಡ್ಕೊಳ್ಳೋಣವಾ? ಇಲ್ಲ ನಾನೇ ಬಲವಂತವಾಗಿ ಸೋಬ್ನ ಮಾಡ್ಕೊಳ್ಳ? ಗೀತಾ ಆ ಕೋಣೆನ ತುಂಬಾ ಭಯದಿಂದ ನೋಡ್ತಿರ್ತಾಳೆ. ಎಲ್ಲ ಕಡೆ ರಕ್ತದ ಕಲೆಗಳು, ಗುಂಪಾಗಿ ಬಿದ್ದಿರೋ ಅಸ್ಥಿ ಪಂಜರಗಳು, ಬಲವಾದ ನಾಯಿ, 3 ಗ್ಲಾಸ್ ಡಬ್ಬಗಳಲ್ಲಿಟ್ಟಿರೋ ಹಾವು, ಚೇಳು ಮತ್ತೆ ಇಲಿ ಕಾಣಿಸುತ್ತೆ. ಭಯ ಪಡ್ಬೇಡ ಗೀತಾ, ಇಲ್ಲಿ ಕಾಣ್ತಾ ಇರೋದೆಲ್ಲ ನಿಂತರಾನೇ ಅಂದವಾಗಿರೋ ಹುಡುಗಿರ ಎಲುಬುಗಳೇ. ಅವರು ಸಹ ನಿಂತರನೇ ಮೊದ್ಲಿಗೆ ಸೋಬ್ನಕ್ಕೆ ಒಪ್ಕೊಳ್ಳಿಲ್ಲ. ಇಲ್ಲಿಗೆ ಬಂದಾದ್ಮೇಲೆ ನಾನೇ ಸೋಬ್ನ ಮಾಡ್ಕೊಂಡೆ. ಕೊನೆಗೆ ಅವರ ಜೀವನ ಶೂನ್ಯ ಆಗೋಯ್ತು. ಒಂದ್ಸಲ ನಮ್ಮಮ್ಮನ್ ತೋರಿಸಿ, ಒಂದ್ಸಲ ಅವಳ ಹತ್ರ ಮಾತಾಡ್ಬೇಕು. ಸೋಬ್ನ ಆದ್ಮೇಲೆ ತೋರಿಸ್ತೇನೆ. ನಾನ್ ನಮ್ಮಲ್ಲ, ಒಂದ್ಸಲ ಅಮ್ಮನ್ ತೋರಿಸಿ,
ಒಂದ್ಸಲ ಅವಳ ಹತ್ರ ಮಾತಾಡ್ಬೇಕು. ಗ್ಲಾಸ್ ಡಬ್ಬದಲ್ಲಿರೋ ಹಾವನ್ನ ತಗೊಂಡು ಸೋಕ್ ಗೀತನ ಹತ್ರಕ್ಕೆ ಬರ್ತಾನೆ. ಸೋಕ್ ಕೈಲಿರೋ ಹಾವು ಬುಸ್ಕೊಡ್ತಾ ಇರುತ್ತೆ. ಅದನ್ನ ನೋಡಿ ಗೀತಾ ಭಯ ಪಡ್ತಾ ಇರ್ತಾಳೆ. ಆ ಹಾವು ಬುಸ್ಕೊಡ್ತಾನೆ ಇರುತ್ತೆ. ಇವಾಗ ನೀನು ಸೋಬನಕ್ಕೆ ಹೇಗೆ ಒಪ್ಕೊಳ್ಳೋದಿಲ್ವೋ ನಾನು ನೋಡ್ತೀನಿ. ಅಂತ ಸೋಕ್ ವಿಚಿತ್ರವಾಗಿ ನಗ್ತಾನೆ. ಇನ್ನು ಅದಾದ್ಮೇಲೆ ಏನಾಯ್ತು ಅಂತ ಗರ್ಭವತಿ ಸವತಿ ಮಗಳು ಭಾಗ 13ರಲ್ಲಿ ತಿಳ್ಕೊಳ್ಳೋಣ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇದೇ ತರದ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.